ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ದಯಮಾಡಿ ಸ್ವಲ್ಪ ಮಿಸ್ ಆಗಿದೆ, ತಪ್ಪಾಗಿದೆ ಎಂದು ತಿದ್ದುಕೊಳ್ಳ್ರಿ. ನಮ್ಮ ಗ್ರಾಮ ಪಂಚಾಯತಿ ಮುಖ್ಯಸ್ಥರಾದ ಸದಸ್ಯರುಗಳು ಡಿ ಓಬಳಸ್ವಾಮಿ ಓಬಳಾರೆಡ್ಡಿ ಈ ವೇದಿಕೆಗೆ ಆಗಮನಿಸಬೇಕು. ಅದೇ ರೀತಿಯಾಗಿ ತಳವಾರ ದೇವೇಂದ್ರಪ್ಪ, ಬಡಿಗೆಸೂರ ನರಸಿಂಹ, ಓಬಳಸ್ವಾಮಿ ವಂಡ್ರಣ, ಸಣ್ಣಸಪ್ಪ, ಬಾಂಡ್ರಮೂರ್ತಿ, ಬೇಟಗಾರ ಗಂಗರೆಡ್ಡಿ, ಸಣ್ಣ ಪಂಪಣ್ಣ ಮಗ ಪರಶುರಾಮ, ಧನುಂಜಯ, ನಡಿಬಸಯ್ಯ, ಸೋಮಶೇಖರ, ದಾಸರು ನಾಗರಾಜ, ಮಲ್ಲೇಶಿ, ಆಟೋ ಹನುಮಯ್ಯ, ನರಸಿಂಹ, ಗಂಡಗಲಿ, ಓಬಳಸ್ವಾಮಿ, ಜಯರಾಮ, ಆನಂದ, ಆಟೋ ಕುಂಟು ಆಂಜನೇಯ, ಮಲ್ಲಾಪುರ ವನ್ನೂರಸ್ವಾಮಿ, ಸರ್ವರ್ ಪರಶುರಾಮ, ಸಣ್ಣವೋನಿ ಸಾಬು, ಶರಣಪ್ಪ, ಸೂರಯ್ಯನ ನಾಗರಾಜ, ಗುಡ್ಡಮ್ಮ ಪಾಂಡುರಂಗಪ್ಪ, ಕೃಷ್ಣಯ್ಯ, ಮೂರ್ತಿ, ಗುರು ಶಿವರಾಮ, ಹೆಗ್ಗುಲಯ್ಯ, ಶಿವಣ್ಣ, ಗೌಡ, ಡಬ್ಬಾತಿಸ್ವಾಮಿ, ಕುಂಟ ಓಬಳಸ್ವಾಮಿ, ತಿಮ್ಮಲಾಪುರ ನಾಗೇಂದ್ರಪ್ಪ, ಕಟ್ಟಿಗೆ ಓಬಳಸ್ವಾಮಿ, ದೊಡ್ಡ ಬೊಮ್ಮಣ್ಣ, ವಸಂತ, ಕೊಲ್ಮಿ ತಿಮ್ಮಪ್ಪ, ರಾಮಸ್ವಾಮಿ, ಗಡಿಗೆ ಬರಿಗೇರ್ ಆಂಜನೇಯ, ಕೊಚ್ಚರೆಟ್ಟಿ ಹನುಮಂತ, ಕೊಚ್ಚರೆಟ್ಟಿ ಹಂಪಣ್ಣ ನಾಗ ಮತ್ತು ಅದೇ ರೀತಿಯಾಗಿ ನಾರಾಯಣ, ಸುರೇಶ, ಕರಿರಾಪುರ, ಬಸೀರಪ್ಪ, ಬಾಂಡ್ರಾವ್ ಶಿವಣ್ಣ, ಬಾಂಡ್ರಾವ್ ಜಯಂಬಯ್ಯ, ಬಾಂಡ್ರಾವ್ ಪಟೇಲ್, ಗಾಳಮ್ಮಗುಡಿ ಏರುಸ್ವಾಮಿ, ರಾಮಸಾಗರ ರಘುಪತಿ, ರಾಮಸಾಗರ ನೀರ್ಗಟ್ಟಿ ಪಂಪಾಪತಿ, ರಾಮಸಾಗರ ಬಜ್ಜಪ್ಪ. ದಯಮಾಡಿ ಇಷ್ಟು ಜನ ವೇದಿಕೆಗೆ ಆಗಮನಿಸಬೇಕು. ಅದೇ ರೀತಿಯಾಗಿ ಇವರು ಆದಮೇಲೆ ನೆಕ್ಸ್ಟ್ನೇ ಲೀಸ್ಟು ಪರವಾಗಿ 501 ರೂಪಾಯಿಗಳ ಆರೈಕೆ ಕೊಟ್ಟಿರುತ್ತಾರೆ. ಕಂಪ್ನಿ ಮ್ಯಾನೇಜರ್ ಬಂದು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಇದಾದ ನಂತರ ಮತ್ತೆ ಮಡನಹಳ್ಳಿ ಚಿಕ್ಕಪಂಡ ಆಂಜನೇಯ, ಮಡನಹಳ್ಳಿ ಚಿಕ್ಕಪಂಡ ಆಂಜನೇಯ, ಲಕ್ಲಹಳ್ಳಿ ಸಿದ್ದಪ್ಪ, ರಾಮಸಾಗರ ದೇವೇಂದ್ರಪ್ಪ, ಗುಂಡಪ್ಪ ಯಜಮಾನ, ಬಳ್ಳಾರಿ ಕಾಮಯ್ಯ. ಈ ಕಂಪ್ನಿ ಪರವಾಗಿ 501 ರೂಪಾಯಿ ಕೊಟ್ಟಿರುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕೆಂದು ಮನವಿ. ರಾಮಸಾಗರ ರಘುಪತಿ ದಯಮಾಡಿ ಬರಬೇಕು. ಅದೇ ರೀತಿಯಾಗಿ ಕುಂಟಿಪ್ ಸ್ವಾಮಿ 200 ರೂಪಾಯಿ ಕಂಪ್ನಿ ಪರವಾಗಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಬಳ್ಳಾರಿ ಪತ್ರಾದ 250 ರೂಪಾಯಿ ಕೊಟ್ಟಿರುತ್ತಾರೆ. ಗುಡ್ಡದ ಪಾಂಡುರಂಗಪ್ಪ 501 ರೂಪಾಯಿ ಕೊಟ್ಟಿರುತ್ತಾರೆ. ಗುಂಡಪ್ಪ ಯಜಮಾನ ಕಂಪ್ನಿ ಪರವಾಗಿ 501 ರೂಪಾಯಿ ಕೊಟ್ಟಿರುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಕೊಚ್ಚರೆಟ್ಟಿ ಹನುಮಂತಪ್ಪ 1001 ರೂಪಾಯಿ ಕೊಟ್ಟಿರುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಮಾಚನಹಳ್ಳಿ ಧನುಂಜಯ 2001 ರೂಪಾಯಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ರಾಘವಮೂರ್ತಿ 201 ರೂಪಾಯಿ ಕೊಟ್ಟಿರ್ತಾರೆ. ಕಂಪನಿ ಮ್ಯಾನೇಜರ್ ಸ್ವೀಕರಿಸಬೇಕು. ಕೊಚ್ಚರೆಟ್ಟಿ ಸುರೇಶ 201 ರೂಪಾಯಿ ಕೊಟ್ಟಿರುತ್ತಾರೆ. ತಮ್ಮಣ್ಣ 101 ರೂಪಾಯಿ ಕಂಪನಿ ಪರವಾಗಿ ಕೊಟ್ಟಿರುತ್ತಾರೆ. ರಘುಪತಿ ರುದ್ರಪ್ಪ ನಾರಾಯಣ ಕೊಟ್ಟಿರೆಡ್ಡಿ, ರುದ್ರಪ್ಪ ನಾರಾಯಣ ಮತ್ತು ಲಕ್ಲಹಳ್ಳಿ ಚಿತ್ತಪ್ಪ 501 ರೂಪಾಯಿ ಕಂಪನಿ ಪರವಾಗಿ ಕೊಟ್ಟಿರುತ್ತಾರೆ. ರಘುಪತಿ 201 ರೂಪಾಯಿ ಕೊಟ್ಟಿರ್ತಾರೆ ಕಂಪನಿ ಪರವಾಗಿ. ಸಣ್ಣ ಪಂಪಣ್ಣ 501 ರೂಪಾಯಿ ಕೊಟ್ಟಿರುತ್ತಾರೆ ಕಂಪನಿ ಪರವಾಗಿ. ರಾಮಸಾಗರ ಫಾರೆಸ್ಟ್ ಪಂಪಣ್ಣ ಅವರ ಕಂಪನಿ ಪರವಾಗಿ 501 ರೂಪಾಯಿ ಕೊಟ್ಟಿರುತ್ತಾರೆ. ಅವರು ಬಂದು ಕಂಪನಿಯವರು ಸ್ವೀಕರಿಸಬೇಕು. ಗಣಪತಿ ದುರ್ಗಪ್ಪ 150 ರೂಪಾಯಿ ಕೊಟ್ಟಿರುತ್ತಾರೆ ಕಂಪನಿ ಪರವಾಗಿ.
ಪರಮೇಶ್ವರಿ ಹಣಪತಿ 501 ರೂಪಾಯಿ ಈ ಕಂಪನಿ ಪರವಾಗಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ರಾಹುಲ್ ಕುಮಾರಪ್ಪ 200 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಈ ಕಂಪನಿ ಮ್ಯಾನೇಜರ್ ಸ್ವೀಕರಿಸಬೇಕು 201 ರೂಪಾಯಿ. ತಳವಾರ ಹೆಚ್ಚಾಮಿ ಈ ಕಂಪನಿ ಪರವಾಗಿ 501 ರೂಪಾಯಿ ಕೊಟ್ಟಿರುತ್ತಾರೆ. ಪದ್ಮರಾಜ 501 ಕೊಟ್ಟಿರ್ತಾರೆ. ಮ್ಯಾನೇಜರ್ ಸ್ವೀಕರಿಸಬೇಕು. ಕೊಟ್ಟರೆಟ್ಟಿ ರುದ್ರಪ್ಪ ದಯಮಾಡಿ ಎಲ್ಲಿಂದ ಬರ್ಬೇಕಪ್ಪ. ಅದೇ ರೀತಿಯಾಗಿ ಹೇಮರೆಡ್ಡಣ್ಣ ಕರಿಯೋಗುತ್ತಾನೆ. ಹೇಮರೆಡ್ಡಪ್ಪ ದೇವೇಂದ್ರಪ್ಪ, ಅದೇ ರೀತಿಯಾಗಿ ತಿಪ್ಪೇನರ್ ದೇವೇಂದ್ರಪ್ಪ, ಚಂದ್ರಭೀಮಪ್ಪ 501 ರೂಪಾಯಿ ಕೊಟ್ಟಿರ್ತಾರೆ ಕಂಪನಿ ಪರವಾಗಿ. ಅವರು ಬಂದು ಮ್ಯಾನೇಜರ್ ಸ್ವೀಕರಿಸಬೇಕು. ಬಾಂಡ್ರವಿ ಸ್ವಾಮಿ ಕೊರಾಪುರ ಸೀನಪ್ಪ 1001 ರೂಪಾಯಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಸ್ವೀಕರಿಸಬೇಕು. ಜಯರಾಮ ರಾಮಸಾಗರ ಜಯರಾಮ ಕೊರತೆಟ್ಟಿ ರುದ್ರಪ್ಪ ಗಿಡ್ಮಾದೇನವರು ಓಬಳಸ್ವಾಮಿ 210 ರೂಪಾಯಿ ಕೊಟ್ಟಿರ್ತಾರೆ. ಲಕ್ಳಳ್ಳಿ ನರಸಿಂಹ, ಗಾಳಂಗುಡಿ ಓಬೇಶಪ್ಪ, ಗುಂಡಪ್ಪ, ಪಾಂಡುರಂಗಪ್ಪ ದಯಮಾಡಿ ಬರ್ಬೇಕಪ್ಪ ಇಲ್ಲಿ ವೇದಿಕೆಗೆ. ಕುಂಟೋಬಸ್ವಾಮಿ ದಯಮಾಡಿ ಈ ವೇದಿಕೆಗೆ ದಯಮಾಡಿ ಆದರೆಲ್ಲ ಎಳಿಬೇಕಪ್ಪ. ಕೊರತೆಟ್ಟಿ ರುದ್ರಪ್ಪ 201 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಗರ್ಭರಾಮಯ್ಯ 200, ಎತ್ತಲಿನ ಶಿವಣ್ಣ 501 ರೂಪಾಯಿ ಕಂಪನಿ ಪರವಾಗಿ 6 ಒದಗಿಸಿರುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಅದೇ ರೀತಿಯಾಗಿ ಗೆರೆಗಳ ಕುಮಾರಪ್ಪ 501 ರೂಪಾಯಿ ಇಟ್ಟಿರ್ತಾರೆ ಕಂಪನಿ ಪರವಾಗಿ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ವಾಚಾರ ರೆಡ್ಡಿ 201 ರೂಪಾಯಿ ಕಂಪನಿ ಪರವಾಗಿ 6 ರೂಪಾಯಿ ಇಟ್ಟಿರುತ್ತಾರೆ. ಮ್ಯಾನೇಜರ್ ಸ್ವೀಕರಿಸಬೇಕು. ರಾಮಸಾಗರ ಜಯರಾಮ 501 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ವಾಟರ್ ಮ್ಯಾನ್ ಪಂಪಾಪತಿ 201 ರೂಪಾಯಿ ಕೊಟ್ಟಿರ್ತಾರೆ. ಒಂಡ್ರಾಣ ಸಹ ವೇದಿಕೆಗೆ ಆಗಮಿಸಬೇಕು. ಈ ವೇದಿಕೆಗೆ ಬರಬೇಕೆಂದು ತೋರುತ್ತೇನೆ. ದಾಸರ ನಾಗರಾಜ ರಾಗಲ ಬೀಲಿಂಗಪ್ಪ, ದಾಸರ ನಾಗರಾಜ ರಾಗಲ ಬೀಲಿಂಗಪ್ಪ, ದಾಸರ ಬೀಲಿಂಗಪ್ಪ, ಮುರುಡ ಓಬಳೇಶಪ್ಪ ದಯಮಾಡಿ ವೇದಿಕೆಗೆ ಬರ್ಬೇಕಪ್ಪ ತೋರುತ್ತೇವೆ. ಈ ಕಂಪನಿ ಪರವಾಗಿ ಅಣ್ಣ ಸಣ್ಣ ರೆಡ್ಡಣ್ಣ ಸದಸ್ಯರು ದಯಮಾಡಿ ಈ ವೇದಿಕೆಗೆ ಆಗಮಿಸಿಕೊಳ್ಳಲು ಊರಿನ ಗ್ರಾಮಸ್ಥರು ಕೋರಲಾಗಿದೆ. ಬಾಣ ಬರ್ಬೇಕಣ್ಣ ಬರೀ. ಅಲ್ಲೋ ಅದೇ ರೀತಿಯಾಗಿ ಕೊಟ್ಟರೆಟ್ಟಿ ಅಲ್ಲಿ ಮುಂಭಾಗದಲ್ಲಿ ಇರತಕ್ಕಂಥ ಸಮಯ ಆಗುತ್ತಾ ಬರ್ತದೆ. ನಾಟಕ ಅದ್ದೂರಿಯಿಂದ ಇನ್ನು ಬಹಳಷ್ಟು ಕತೆ ನಮ್ಮ ಅಕ್ಕ ತಂಗಿಯರು ಕೇಳ್ತಕ್ಕಂಥ ಅಣ್ಣ ತಮ್ಮಂದಿರು ಅದನ್ನು ಕಿವಿ ಕೊಟ್ಟು ಅದು ಯಾವ ಪೂಜಾ ರಾಘವೇಂದ್ರಯ್ಯ ಮಹಾದೇವ ಚಂದ್ರಮೂರ್ತಿ ಮಗ ಮಹಾದೇವ ಹರದೇವ ಶಿವದೇವ ಮಹಾದೇವ ದಯಮಾಡಿ ಆ ದೇವರುಗಳೆಲ್ಲ ಬಂದ್ರೆ ಅವರಿಗೆ ಧನ್ಯವಾದಗಳು. ಕತೆ ಬಹಳ ಇದೆ. ಅಂಗಡಿ ಹೆಚ್ಚಾಂಜನೇಯ ಕೂಟಂಜನಪ್ಪ ದಯಮಾಡಿ ಸೂರ್ಯಣ್ಣನ ಮಗ ಆಂಜನೇಯ ಅದೇ ರೀತಿಯಾಗಿ ಗಾಡಿ ಡ್ರೈವರು ರಾಜಶೇಖರ್ ಗುಂಡ್ಲಳ್ಳಿ ರಾಜಶೇಖರ್
ದಯಮಾಡಿ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತೇವೆ. ಸೊಸೆ ಚಂದ, ಅಪ್ಪಿಕೊಂಡರೆ ಅತ್ತೆ ಚಂದ, ಮುದ್ದಾಗಿರುವ ಮಕ್ಕಳು ಚಂದ, ಇಂಥ ಹನುಮಾಪುರ ಗ್ರಾಮದಲ್ಲಿ ಬಯಲಾಟ ಚಂದ, ಸೋಲಿಗೆ ತಕ್ಕಂತ ಮಾತನಾಡಿಸಲು ಸುಂದರ ಸಾರಥಿ ಚಂದ, ನನ್ನನ್ನು ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ, ತಲೆ ಮೇಲೆ ಕೈ ತೆಗೆ ಮಗಿಲಿತ್ತಿ. ಈ ಸುಂದರವಾದ ಸಭೆ ಮಧ್ಯಕ್ಕೆ ಬಂದ ಭಾವವೇನೆಂದರೆ ಅದು ಹೇಗದೇವ ನಾವುದಾರೆಂದರೆ ಕೇಳಿದೆಯಾ ಇಷ್ಟವ ಅದು ಮಹಾವಿಧಾನ ಏನೆಂದರೆ ರೋಷ ಭೀಷಣ ಕಾಯನಾಗಿ ವೀರ ಮಂಡಿಯ ನುರಿದ ಒಬ್ಬರಿನಿಟ್ಟ ಒಬ್ಬರಿಸಲು ತಬ್ಬಿ ಬಾಯಿ ಕೋತಿ ತಂತಿಗಳು ಪಟೆ ಮಂದಿ ಬಿಚ್ಚಿದವು. ನಾಸಿಕ ಪುಟ ಉಸಿರು ಬಿಡುವ ಕೃತಿಗ ಸಪ್ತ ಸಮುದ್ರಗಳ ಬಟ್ಟೆ ಆಕಾಶದಂಗೆ ಅನುಭವಿತು. ವಿಮಾನಗಳು ಚರ್ಚುವಂತಕ್ಕೆ ಅಂತರಿಕ್ಷದ ಸುಳಿದಾಡಿ ತರಗಿಣಿಯಂತೆ ಒದ್ದಾಡಿದವ. ಯಮನುಶವನಾದನು, ವೈಕೃತನು, ರಾತ್ರಿ ತಿರಿಚನಾದನು, ಅರುಣನು ನೀರಿನೊಳು ಮುಳುಗಿದನು. ವಾಯುವು ಎನ್ನ ಭಯಕ್ಕೆ ನಿಂತಾಗಿ ನಿಲ್ಲದ ಚಂಚಲನಾಗಿ ತಿರುಗುತ್ತಿರುವನು. ಇಂಥ ಕಡು ಪರಾಕ್ರಮಿಕ ಸಭ ಬ್ರಹ್ಮ ಮಾಯ ದೇವಿಯ ಗರ್ಭದೋಳು ಸೂರ ತಾರಕ ಸೂರ್ಯನೆಂದು ಚೈತನ್ಯ ಮರೆಯಲು ಸೌಂದರ್ಯದಂತೆ
ಆದರೆ ಈ ಸಭಾಮತಗಳನ್ನು ತಾತ್ಪರ್ಯವನ್ನು ದೇವ ತೀವ್ರ ಪ್ರಮಾಣ ದೇವೇಂದ್ರ ಇರಬೇಕು. ಭೂಪತಿ, ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಭಾವ ಏನೆಂದರೆ ಅಷ್ಟು ಸಂಪದ ಮದದಿಂದ ಈ ಶುಚಿಯ ರಾಷ್ಟ್ರ ದಿಕ್ಪಾಲಕರ ಪೈಕಿ ಭ್ರಷ್ಟ ದೇವೇಂದ್ರ ಶ್ರೇಷ್ಠನೆಂದು ಕರುಣಿಸುವುದರಿಂದ ವಿಶೇಷದಿಂದ ತಿಳಿದಿರುವೆ. ಆದ್ದರಿಂದ ಭ್ರಷ್ಟ ದೇವೇಂದ್ರನ ಸೆರೆ ಹಿಡಿದು ಅವನ ಸಂಪದ ಕಳೆದುಕೊಂಡು ನಮ್ಮ ಪಟ್ಟಣಕ್ಕೆ ಸೇರಿಸುವ ಕಾರಣ ಬರಲಿಕ್ಕೆ ಅಮರಾವತಿ ಮೇಲೆ ದಾಳಿ ಮಾಡಲು ರಥ ದೇವೇಂದ್ರ ಬರಬೇಕು. ದೇವೇಂದ್ರ ಕುಂತ್ರೆ ಸ್ವಾಮಿ ತಮ್ಮನ್ನು ಭಾರತಿ ಕೇಳಿ. ದೇವಾ ಎಲ್ಲ ಮಡದಿ ಮನೆಯಾಳದ ಸತಿ ದೇವಿ ತೀವ್ರವಾಗಿ ಬರೆಯುವ ಕಣ್ಣೆಯ ಸೇವಕ ಫಲಕರಣ ಪಾವಕ. ಬಾ ಯವ್ವ, ಬಸ್ ಫ್ರೀ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ. ನೀನ್ ಬೆಳಗ್ಗೆ ಊರಿಗೆ ಹೋಗ್ತೀನಿ, ಲಕ್ಷ್ಮಣ್ ಕರ್ಕೊಂಡು ಹೋಗು. ಸುಂದರಿ, ನನ್ನನ್ನು ಕರೆಸಿದ ಕಾರಣವೇನು ರಮಣ? ಸಂಮೋಹನ ವರ್ಣ.
ಈ ಸುಂದರ ಸುಂದರ ಸಮಯದಲ್ಲಿ ಒಂದು ಚಂದವಾದ ಹಾಡನ್ನು ಹಾಡಿ ನನ್ನ ಮನಸ್ಸು ಆನಂದಗೊಳಿಸು ಕಾಂತಿ ಮತಿವಂತಿ. ಕಾಂತ ಹೇಳು. ಸಂತ ಸಾರಳುವ ಸಮಯ ಮರೆಯಾದ ಚಿಂತನ ಎದುರಂದ ಕರಿತನ ಎದುರಂದ ಕರಿತನ ಚೆನ್ನಾಗಿ ಹೇಳು. ಕಾಂತ ಕಾಂತಿ ಹಾಲು ಜೇನು ಸುಂದರಿ ಎದುರಂದ ಕರಿತನ ಎದುರಂದ ಕರಿತನ ಈತ ಆತ ಇವನ್ನು ನೋಡೋಲ್ಲ, ಇಲ್ಲಿ ಮಲ್ಲಕ್ಕನ ನೋಡಕ್ ಹಚ್ಬೇಕಾರ. ಮಲ್ಲಕ್ಕನ ಇಷ್ಟದಂತೆ ನಿನ್ನ ಮನಸ್ಸನ್ನು ಸಂತೋಷಪಡಿಸಿದ ಪ್ರಿಯ ಮದುವೆನು ಕೈಯ ಹಾಗೆ ಕಾಂತಿ ಇದು ಅಲ್ಲದೆ ಮತ್ತೆ ಹೇಳುವ ಕೇಳು. ಪ್ರಿಯ ಸುಂದರಿ ನನ್ನ ಹೃದಯೇಶ್ವರಿ, ಪ್ರಿಯ ಸುಂದರಿ ನನ್ನ ಹೃದಯೇಶ್ವರಿ.
ರಾಯಪ್ಪ ಎಲ್ಲಿಂದ ಬಂದಿ? ಅದೇ ಕಣ್ಮಣಿ, ಆ ಭಯಂಕರ ಧ್ವನಿಯನ್ನು ಚಿತ್ತವಿಟ್ಟು ಕೇಳಿದೇನು? ಆ ದಾನವು ಮತ್ತು ಭ್ರಷ್ಟನಾದ ಧೂರ್ತನು ಈ ಭಯಂಕರ ಧ್ವನಿಯಿಂದ ಕೂಗುತ್ತಿರುವನು. ಇದಕ್ಕೆ ನೀನು ತತ್ತರ ಪಡಬೇಡ ಕಾಂತಿ, ಬಿಡು ನಿನ್ನ ಮನದ ಭ್ರಾಂತಿ. ಸುಂದರ, ಹೇ ಸುಂದರಿ, ಹಾ ಧ್ವನಿಯನ್ನು ಕೇಳಿದರೆ ನನಗೆ ಭಯವಾಗುತ್ತಿರುವುದು. ನೀನ್ಯಾಕೆ ಭಯಪಡಬೇಕಂತಿ? ಪ್ರಾಣೇಶ್ವರಿ, ನನಗೆ ಧೈರ್ಯವು ಸಾಲದು, ನನ್ನ ಬುದ್ಧಿ ಸಂಪನ್ನ. ನೀನ್ ಏತಕ್ಕೆ ಚಿಂತೆ ಪಡಿ ಪ್ರಿಯೆ? ಹೇ ಶಶಿ, ಅದ್ಭುತ ರಕ್ಕಸರ ಚೇಷ್ಟೆಗೆ ಭಯಪಟ್ಟು ಇಷ್ಟುಗಾರ ಗಾಬರಿಯಾಗುವೆಯಾ? ಸಲ್ಲುಂಡು ಬರುವ ತಟ್ಟನೆ ಯಮ ಪಟ್ಟನೆ ತಳ್ಳಿ ಬಿಡುವೆನು. ನೀನು ಮಾತ್ರ ಭಯಪಡಬೇಡ ರಮಣಿ, ಮಂಜುಳ ತಾರಗಣಿ. ಇಂದಕ್ಕೆ ಕಷ್ಟಪಟ್ಟು ಬಂದು 3 ದಿವಸವಾಗಲಿಲ್ಲ, ಅಷ್ಟರೊಳಗೆ ಕಷ್ಟವು ಬಂದಿರುವುದು ಒಲ್ಲವೇ? ಮತ್ತೆ ಯಾವ ಕಷ್ಟವು ನಮಗೆ ಬರುವುದೋ ಏನೋ? ಪ್ರಾಣೇಶ್ವರ ಎನ್ನ ಭಾಗೇಶ್ವರ. ನನ್ನ ರಾಣಿ, ರಮಣ, ಕೂಳದ ಕನು ಜಾರಿ ದಾಳಿ ಬತ್ತೆಂದು ಗೋಳಾಡುವುದು. ಎನ್ನ ಕರೆದಲ್ಲಿ ಕುಣಿಯ ತೀರ್ಪು ವಜ್ರಾಯುಧ ದಬ್ಬಿಗೆ ಅದನ್ನು ಹೀಡಾಗುವರೇನು? ಪುಲ್ಲಲೋಚನೆ ತಳ್ಳನೆ ಕೊಳ್ಳಬೇಡ ಮುಖಿ, ನೀನು ಅಂತಃಪುರಕ್ಕೆ ಚಳು ನನ್ನ ಸೋದರಣಿ. ನಿನ್ನ ಇಷ್ಟದಂತಾಗಲಿ ಸುಂದರ. ಸ್ವಲ್ಪ ತಾಳಲೇ ಅದಮ್ಮ. ರೇ ಬಣ್ಣ ರಕ್ಕಸನೆ, ಹಸಿ ಬಿಸಿ ಕಂಡುಗಳನ್ನು ತಿಂದು ನಿನ್ನ ಮೈಯಿಂದ ಪುಂಡಾಟಿಕೆ ಮಾಡುತ್ತಿರುವಯ. ಸಹಜವಾಗಿ ಮಾಡುತ್ತೇನೆ ಬಂಡ. ಹೇಗೆ ದಡನೆ ತಡವಿಲ್ಲದೆ ಬಡಿದಾಡಿದರೆ ನಿನ್ನ ದಿನ ಚೆಂಡಾಡುವನು, ಕುಳ್ಳ ಹಡಗಿಸುವನು ನಿನ್ನೆಯ ಸೊಲ್ಲ. ಚಕ್ರನಂದನ, ಎಷ್ಟು ಹೇಳಲಿ ನಿನ್ನ ದೌರ್ಜನ್ಯತನ? ನೀನು ಎನ್ನ ಶಿರ ಚೆಂಡಾಡುವನೆಂದು ಕಂಡಂತೆ ಬಂಡ ಮಾತುಗಳಾಡುವ ಬಂಡ. ಸಹಜವಾಗಿ ಮಾತಾಡೋಣ ಮಾಡಲೇ ಬಂಡ. ಈಗ ಪವರಕ್ಕೆ ನಿಲ್ಲು ಬಂಡ, ಆಡಿಸು ನಿನ್ನೆ ಬಂಡ. ಹೇಳುವನು ಕೇಳು. ಏನು ಚೆನ್ನಾಗಿ ಹೇಳು. ಮದ್ಯಪಾನ ಮಾಡಿ ಮಬ್ಬು ತೆಲಿಗೆ ದುರ್ಬುದ್ಧಿಯಿಂದ ಮಾತನಾಡುತ್ತೀಯ. ಸಹಜವಾಗಿ ಮಾತನಾಡು ಮೇಲೆ ಬಂಡ.
ಏನು ಪ್ರಯೋಜನ? ಎನ್ನೋ ಯುದ್ಧವನ್ನು ಸಾಗು ಸಾಮರ್ಥ್ಯ ಇದ್ದರೆ ಯಮರಾಗಿ ನಿಲ್ಲೋ ಬಂಡ ರಕ್ಷಾಧಿಪತಿ, ನಿನಗೆ ಹೊದಗಿ ಬಂದಿತು ಹದೋಗತಿ. ಮಾತನಾಡುತ್ತಿರೋ ಈ ರೀತಿ ಸಹಜವಾಗಿ ಮಾತಾಡೇನೋಲೆ ಬಂಡ. ಮಾರ್ಗವಿಸಿದ ನಿರ್ಭಯಗಳಿಂದ ಅಪರಿಚಿತ ಇವೆಲ್ಲ ನಿಮ್ಮ ಅಪ್ಪನ ಮನೆಯ ಗಂಡು ಮತ್ತು ತಿಳಿದಿರುವ ದೇವತೆಗಳಿಗೆ ಒಡೆಯ ನಿಮಗೆ ಸಿಗುತ್ತೆ ಎನ್ನಿಂದ ಮಾಯ. ಕಾರಕನೆಂಬ ಅದಮನೆ, ಇಂದ್ರನೆಂಬ ಅದಮನೆ, ಹಿಂದಕ್ಕೆ ನಿನ್ನಂತ ಅನೇಕ ಧನುಜರರು ಸದ್ದಿಲ್ಲದೆ ಅಮರಾಮತಿ ಮೇಲೆ ದಾಳಿ ಮಾಡಿದರು, ತಮ್ಮ ಪ್ರಾಣಿಗಳನ್ನು ಕಳೆದುಕೊಂಡರು. ಈ ಚಕ್ರಾನಂದನ ಹೊಸ ಯುದ್ಧದ ಮುಂದೆ ನಿಮ್ಮ ಭವಿಷ್ಯ ಮೇಲಿದೆ ತೋರಿಸೋ ಧನುಜ, ನಿನ್ನನ್ನು ಕೊಲ್ಲುವುದು ನಿಜ. ಸಾಚಿದೇವನೇ, ದಿಗಂಧದೊಳು ಮಿಕ್ಕಿ ನೀರಿದ ಚಕ್ಕಿನಿಂದ ಮೆರೆಯುವ ಲೆಕ್ಕವಿಲ್ಲದ ಬಲವಂತನನ್ನು ಒಕ್ಕಲಿಕ್ಕಿದ ಈ ರಕ್ಕಸರ ಶಂಕರ ಪಕ್ಕದಿಂದ ಎದುರಿಸುವ ನಿನ್ನ ಚೊಕ್ಕಾಡಿಗೆ ಮಿಕ್ಕಿ ನೀರಿದ ಶಕ್ತಿ ಅದಮನೆ ನಾವು ಅಂಡ ಬ್ರಹ್ಮಾಂಡ ಗಂಡಾದಿಗಳು ನಡುಗು ಮತ್ತೆ ಭೂಮಂಡಲದಲ್ಲಿ ಗಂಡು ಗಲಿಗಳಿಗೆ ಗಂಡನಾದ ಈ ತಾರಕನ ಕೈಯೊಳಗೆ ಜಲ್ಪಿಸುವ ಕೊರ್ಕಣಿಯಿಂದ ನಿನ್ನ ಚಿರಂತರದು ಬಿಡುವ ಬಂಡೆ ಮಾತನಾಡುತ್ತಿಲ್ಲ. ತಾರಕನೇ, ಚಿತ್ತ ಭ್ರಮೆಯಿಂದ ಎಚ್ಚರವಿಲ್ಲದೆ ಹುಚ್ಚನಂತೆ ಮಾತನಾಡುತ್ತೀಯ. ಸಹಜವಾಗಿ ಮಾತನಾಡುವುದೇ ಬಂಡ. ಅಚ್ಚಕಟ್ಟಾಗಿ ನಿನ್ನನ್ನು ಯಮ ಪೂರ್ವಕ್ಕೆ ಕಳಿಸುವನು ದಾನವ, ಉಳಿಯದು ನಿನ್ನ ಪ್ರಾಣವ. ಬಲ ಬಲ ಸಚಿಪತಿ ಮಾತಿನೋಳ್ ನೀನೇ ಚತುರ್ಮುಖಿ. ಓಂಕರಿಸಿ ಬರುವ ಚಿಡಿಲಿನ ಸಮಗರ್ಜನೆಯನ್ನ ಕಡು ಪರಾಕ್ರಮಕ್ಕೆ ಪೊಡವೆ ನಡೆಗೆ ಪೊಡವೆ ಪುಗರಾಡಿಗ ಚಂಡಾದಿಗಳು ಕದ್ದು ನಡುಗುವಂತೆ ಭೂಮಂಡಲದಲ್ಲಿ ಗಂಡು ಗಲಿಗಳಿಗೆ ಗಂಡನಾದ ಈ ದಾರ ಧನ್ಯವಾದ. ಸದ್ದು ಮಾಡ್ತಾ ಇಂತಹ ಸುದ್ದಿಗಳನ್ನ ಹರಿದರೆ ಸಹಜವಾಗಿ ಬಂದ ಎತ್ತುಕೊಂಡು ನಿನ್ನೆ ಹೃದಯ ಮೇಲೆ ಗೊತ್ತಿದೆ. ಸದ್ದಿನಲ್ಲಿ ಯುದ್ಧಕ್ಕೆ ನಿಲ್ಲೋ ಧನುಜ. ಸುರಪತಿ, ಯುದ್ಧ ಮಾಡುವ ಪರಾಕ್ರಮವು ನಿನಗಾಗಿದ್ದರೆ ಸುದ್ದಿಗಳಾಡುತ್ತಿರಬೇಕ. ಸಹಜವಾಗಿ ಮಾತಾಡಿದ ಬಂಡ ಎನ್ನ ಸಮ್ಮುಖದೊಳು ನಿಂತು ಯುದ್ಧ ಮಾಡಿಕೊಂಡು ಆರ್ಸು ನಿನ್ನೆ ಬಂಡ. ಅದೇ ಪ್ರಕಾರವಾಗಲಿ ಯುದ್ಧಕ್ಕೆ ನಿಲ್ಲೇ ಬಂಡ. ಭೂಪತಿ, ಬಂಡ ಹಿಂದ್ರನು ನನಗೆ ಭಯಗೊಂಡು ಗದ್ಗದನೆ ನಡಿಗೆ ತರುವ ಕಂಪತ ಮಲೆ ಬಿಟ್ಟೇನೋ ಚಮಡಿ ಪಲಾಯನ ಮಾಡಿದನ. ಸಚಿ ಎಂಬ ಮಂದ ಮತ್ತೇಳಿ ನಮ್ಮ ಪಟ್ಟಣಕ್ಕೆ ಹೊರಡು ನಾರಿ ವಯ್ಯಾರಿ ಇಡೀ ನಮ್ಮ ಅರಮನೆಕ್ಕೆ ದಾರಿ. ಅಯ್ಯೋ ಹರ ಹರ ಶಂಭೋ ಶಂಕರ, ಈ ದುರ್ಮಾರ್ಗ ಮುಂಡೆ ಗಂಡರು ಎಂದಿಗೆ ನಾಶವಾಗಿ ಹೋಗುತ್ತಾರೋ, ನಾವು ಎಂದಿಗೆ ತಣ್ಣಗಿದ್ದವಪ್ಪ ಸಾರಥಿ. ಬಸ್ ಬರ್ತಕ್ಕ ಊರಿಗೆ ಹೋಗ್ಬಿಡ್ತಾನೆ. ಪುಲೋಮ ರಾಜನ ನಂದಿನಿ, ಇಂಥ ಸೊಲ್ಲುಗಳನ್ನು ನುಡಿದರೆ ನಿನ್ನ ಹಲ್ಲು ಕಿಚ್ಚಿ ಬಿಡುವೆ. ನಿನ್ನ ಮೇಲೆ ಇಂದ್ರನು ಗಂಡನೆಂಬುದು ಮರೆ ನನ್ನನ್ನೇ ನಿನ್ನ ಗಂಡನೆಂದಿರುತ್ತದೆ. ಇಲ್ಲ ನಮ್ಮ ಕಡೆ ಗುಂಡಿಗೆ ಅಂಶದ ಚಿತ್ರ ಮಾಡಿ ನಿನ್ನ ಬಿಸಿ ರಕ್ತ ಬಿಡುವ. ಎತ್ತರದಿಂದ ನಮ್ಮ ಪಟ್ಟಣಕ್ಕೆ ಹೋಗಿ ನಾರಿ ವಯ್ಯಾರಿ. ಎಲ್ಲ ನೀಚ ಕುಲದವನೇ, ಅದು ಮಳೆ ಎಲ್ಲ ದುರ್ಮಾರ್ಗನೆ, ದುರ್ಮಾರ್ಗಳ ಎಲ್ಲ ಪಾಪಿಷ್ಠನೆ, ಪಾಪಿಷ್ಠಳ. ಚೆನ್ನಾಗಿ ಕೇಳ ಹದಮನೆ, ಚೆನ್ನಾಗಿ ಹೇಳಲಿ ಅದು ಮಳೆ.
ಸುಂದರ ಇಲ್ಲಿ ಏತಕ್ಕಾಗಿ ಬಂದಿರುವೆ? ನಿನಗೋಸ್ಕರ ಬಂದಿರುವೆನು. ನಾನು ಅಂತಹ ಅಪರಾಧವೇನು ಮಾಡಿದವನು? ನೀನೇನು ಮಾಡಿಲ್ಲ, ಆದರೂ ನಿನಗೋಸ್ಕರ ಬಂದಿರುವೆ ಸುಂದರ. ಪರಿಚಯವೇ ಇಲ್ಲದ ನೀನು ಪರಸ್ತ್ರೀಯಾದ ಎನ್ನನ್ನು ಮಾತನಾಡಿಸುವುದು ಸರಿಯಲ್ಲ. ಅದು ಏತಕ್ಕೆ ಸರವಲ್ಲವೇ ಸುಂದರ? ಸುಮ್ಮನೆ ನೀ ಬಂದು ಹಾದಿಯಲ್ಲೇ ಇಡಿ, ಹಣ್ಣ ಬರೋದು ನಿನಗೆ ಪುಣ್ಯ. ಹೆಣ್ಣೆ ಗಜ ನಿಂಬೆ ಹಣ್ಣೆ, ಇಂಥವ ಯಾರದ ಮಾತುಗಳನ್ನು ಕೇಳಿ ನಿನ್ನ ಬಿಟ್ಟು ಹೋಗುವನೇ. ಎನ್ನಯ ಗುಡುಗುಡುಗೆ ಎಂಬ ಚಿಮ್ಮನಾದಕ್ಕೆ ಅಮರಾವತಿ ಗೋಪುರಗಳನ್ನು ಸಿಡಿಸಿಬಿಟ್ಟವ. ಚಟನ ಸುತ್ತಂದು ದರ್ಪಣೆಯ ಕೋಲಾಹಲದ ತಳಕ್ಕೆಂಬ ಮಿಂಚಿನ ಕಂತಿಗೆ ಚಂದ್ರ ಸೂರ್ಯ ಜಗತ್ತನ್ನು ನಡೆಸಿದರು. ಮಾರ್ಗದಲ್ಲಿ ಇಂಥ ಪಟು ಪರಪ್ಪನಿಗೆ ನಿನ್ನವ ಯಾರದ ನುಡಿಗಳ ಸಾಟಿಯಲ್ಲಿ ಪುರಂದರಿಸುತ್ತೆ. ಬಾಯಿಗೆ ಬಂದಂತೆ ಓಡಾಡಿ ನೀನು ನಾಶವಾಗಿ ಹೋಗಬೇಡ. ನಾಶವಾದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲವೇ ಸುಂದರ? ಸುಮ್ಮನೆ ಎನ್ನ ಮೇಲಿನ ಆಸೆಯನ್ನು ಬಿಟ್ಟು ಮುಂದಕ್ಕೆ ತೆರಳು. ಭ್ರಷ್ಟ ಮುಂದೆ ಬರುವುದು ನನಗೆ ಕಷ್ಟ. ತರುಣಮಣಿ ಬಂಡಹಿಂದ್ರನ ರಾಣಿ, ಸೆರೆಯಂಬಿಡು ಎಂದು ಕರವಟಿ ಬೇಡುತ್ತೀಯಲ್ಲ, ನಿನ್ನ ಸೆರೆಯಂಬಿಟ್ಟು ಅವಳು ನಾನು ಬಂದಿಲ್ಲ. ಸುಂದರ, ನಿನ್ನ ಗಂಡನೆಂಬ ಬಂಡ ಇಂದ್ರನಿಗೆ ನಾನೇ ಗಂಟನ ಗಾಣ ಬಾಪುರ. ತಾರಕ ಸೂರ್ಯನೆಂದರೆ ಜಗತ್ತ ಕೆಲ ಕೆಳಗಾಗಿ ಒದ್ದಾಡಿ ಹೋಗುವುದರೇ ಸುಂದರ. ಇಂಥ ಪಟು ಪರಾಕ್ರಮಿಗೆ ನಿನ್ನ ವಯ್ಯಾರ ನುಡಿಗಳ ಸಾಟಿಯಲ್ಲಿದೆ ಸುಂದರ. ಪಟ್ಟನೆ ಎನ್ನನ್ನು ನಿನ್ನ ಪಟ್ಟಣಕ್ಕೆ ಎಳೆದು ಹೊಯ್ಯುವೆನೆಂದು ನುಡಿಯುತ್ತಿರುವೆಯ. ಸಹಜವಾಗಿ ನುಡಿದರೆ ಸುಂದರೇ, ಇಕೋ ನಿನ್ನ ಪರಿಣಾಮವು ನೆಟ್ಟಗಿರುವುದಿಲ್ಲ ನೋಡು. ನೆಟ್ಟಗಾಗದಿದ್ದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲಲೇ ಬಂಡ ಮುಂಡ. ನನಗೆ ಬಂದ ಕಷ್ಟವು ನಿಮಗೆ ಬರುವುದಿಲ್ಲವೇನು? ಕುಲವೇಡಿ, ಇಲ್ಲಿಂದ ನಡಿ. ಗಂಡ ದೇವೇಂದ್ರನಾಥಕ್ಕೆ ಸುಬ್ರಂಸಮುಖಿ, ನೀನ್ಯಾವ ದೊಡ್ಡ ಹೆಂಗಸೋ? ನೀನ್ಯಾವ ದೊಡ್ಡ ಗಂಡಸು? ಮುಕ್ಕಣ್ಣನೆಂಬುವನು ಯಾರು ಎನೆಗೆ ತೋರಿಸೋ? ಅವನಂಚರ ಹಿಡಿಯಬೇಕೆಂದು ರಜತ್ಸಲ ಮುಗಿಸ ಸುತ್ತಿ ಬಂದನು. ಅವನು ಎನ್ನ ಕೈಗೆ ಸಿಗದೆ ಹೋದನು, ಕಣ್ಣಿಗೆ ಕಾಣದಾದನು. ಇಂಥ ವಿಕ್ರಮನು ಕಂಡು ಅಂಜದೊಳಗೆ ಸ್ವಚ್ಛವಾಗಿ ಮಾತನಾಡಿ ಹುಚ್ಚು ಮುಂಡೆ.
ನಿನ್ನ ಇಷ್ಟಾನುಸಾರ ನಮ್ಮ ರತ್ನಾವತಿಪುರ ಕೇಳಿದ ಮೇಲೆ ಬಂಡ ಮುಂಡೆ ಎಷ್ಟು ಮಾತ್ರ ಕೇಳುವುದಿಲ್ಲಲೇ ಸುಂದರ. ನಿನಗೆ ಕೇಡುಗಾಲ ಬಂದಿರುವುದು. ಕೇಡುಗಾಲ ಬಂದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಂಡ ಮುಂಡೆ ಬಿಟ್ಟು ಹೋಗುವುದಿಲ್ಲವೆಂದರೆ ನಿಮ್ಮಪ್ಪನ ಮನೆಯ ಸೊತ್ತೆಂದು ತಿಳಿದಿರವೇ. ನಿನ್ನ ಗಂಡನ ಮಾಡುವ ಅದಕ್ಕೆ ನಿಮ್ಮನ್ನು ಹೇಳಿದ ಬಂಡ ಮುಂಡೆ. ಇದೇ ಮಾತನ್ನು ನೀನು ಮುಂದೆ ಹೇಳೋ, ಆಗ ಹೇಳುವನು ಕೇಳು. ಸಹಜವಾಗಿ ಹೇಳುವುದಲೇ ಸುಂದರ. ನಿನ್ನ ಮನಸ್ಸಿನೊಳ ಕುಟಿಲತ್ವವನ್ನು ಸಾಧಿಸಿ ಮಹಾರೋಷವನ್ನೇ ಜಡ ಮಾಡುವನೆಂದು ನುಡಿಯುತ್ತಿರುವೆಯ. ನೀನ್ಯಾವ ಮುಂಡೆ ಗಂಡನು? ಸುಂದರ ಎನ್ನಬೇಡ, ಮಾಡುವುದೇ ಸುಂದರ. ನಿನ್ನ ಒಡ ಹುಟ್ಟಿದ ತಂಗಿ ಎಂದು ಎನ್ನ ಸರಿಯನ್ನು ಬಿಡು. ಅದು ಎಷ್ಟು ಮಾತ್ರಕ್ಕ ಬೀಳುವುದಿಲ್ಲಲೇ ಸುಂದರ. ಆಯ್ತೆಂದರೆ ಕೇಳ ಬರುವುದು ನೋಡ ಭ್ರಷ್ಟ, ಮಾಡಿಕೊಳ್ಳಬೇಡ ನಿನ್ನ ಪ್ರಾಣ ನಷ್ಟ. ಇಂದ್ರನ ರಾಣಿ ನೀಲವೇಣೆ ಚಟ್ ಚಟ ಎಂದು ಬುದ್ಧಿ ಶೂನ್ಯಳಾದ ದಡ್ಡ ಹೆಂಗಸಳೆ ದೊಡ್ಡ ಗಂಡಸೆ ಎನ್ನ ಮರೋದ್ಧಾರ ಚಂದ ಕುಳಿತೀರ್ಪು ಸಭೆಯಲ್ಲಿ ಬೇಡಿಕೊಂಡರೆ ನಿನ್ನ ಬಿಡ್ಸೂರ ಎನ್ನ ದರ್ಬಾರದ ಮಾತ್ರಕ್ಕೆ ನನ್ನ ತಟ್ಟನೆ ಬಣ್ಣ ಚೆನ್ನಾಗಿ ಕೇಳು. ಹೇಳು. ಈ ನಾಲ್ಕು ಮದವನ್ನು ನಿಗಿಸ್ತಿರವೇ? ಹೌದು ಸುಂದರ. ಅಣ್ಣಯ್ಯ ಸುಂದರ ನೋಡು
ಎಷ್ಟು ಮಾತ್ರಕ್ಕೆ ಸಾಲುವಲ್ಲಿ ಸುಂದರ ನಿನಗೆ ಕರವಿದ ಶಿರವಾಗಿ ಬೇಡಿಕೊಳ್ಳಲು ತಾರಕ ಸ್ವರೂಪಪತಿ ಎನ್ನ ಮಾತು ಕೇಳು ಈ ರೀತಿ ಎಲಾಯಿ ಬಾಂಡ ದೇವೇಂದ್ರನಾಥಕ್ಕೆ ಸುಬ್ರಾಂತಮಕ್ಕೆ ಇಂದಕ್ಕೆ ಹಂದಕ ಚೂರ ಗಜ ಚೂರ ಮೈತ ಚೂರ ಬಿಡಲೆ ಚಿಚುವರ ಈರಣ್ಣಾಕ್ಷ ಈರಣ್ಣ ಕಚಪದಿಗಳು ನಿನ್ನ ಬಿಟ್ಟ ನಾವು ನಿನ್ನ ಪದೇ ತರನಂತ ಆದ ನಂತರ ನಲ್ಲಿ ಬಾರಬೇಕೆಂದು ಒಳ್ಳೆ ಮಾತನ್ನು ಕರೆದರೆ ಬಾಯಿಗೆ ಬಂದಾಗೆ ಮಾತನಾಡುವೆಯ ನಿನಗೆ ಬಿಂಕೆಯಾಗಿ ಪಕ್ಕದ ಪಕ್ಷಿ ಅಂತರದಲ್ಲಿರುವ ಪಕ್ಷಿ ನಿನ್ನ ಗಂಡನ ಕೈಗಳು ಕತ್ತರಿಸಿ ಬೀಳಲೇ ಸುಂದರ ನಿನ್ನ ನಡನಾಲಿಗೆಯು ಸೇರಿ ಹೋಗಲಿ ನಿನ್ನ ಗಂಡನ ಮನೆ ಸೇದಿ ಹೋಗಲೇ ನಿನ್ನ ನಡಮನೆಯ ಕಂಬ ನಿನ್ನ ಗಂಡನ ಮನೆ ಸೇದಿ ಹೋಗಲೇ ಗಂಡ ಮುಂದ ನಿನ್ನ ಕುಡಿದಾಡಿದ ಕಾಲಿಗೆ ಮುಳ್ಳು ಬೀಳಲಿ ನಿನ್ನ ಗಂಡನ ಕಾಲಿಗೆ ಮುಳ್ಳು ಬೀಳಲೆ ಭ್ರಷ್ಟನೇ ಈ ಪರಿಯಾಗಿ ನನ್ನನ್ನು ಬೈದೆಯಲ್ಲ ಹೌದಲೇ ಸುಂದರೇ ಮಹಾದೇವನ ಸುತ್ತಲೂ ನಿನ್ನನ್ನು ಸಂಹಾರ ಮಾಡಲಿ ಸಂಹಾರ ಮಾಡಿದರೂ ಚಿಂತೆ ಇಲ್ಲ ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಗಂಡ ಮುಂಡ ಗಂಡೆಯನ್ನು ಭ್ರಷ್ಟ ಮುಂದೆ ಬರುವುದು ನಿನಗೆ ಕಷ್ಟ ಫಲಾಫಲ ಇಂದ್ರನಾರಾಯಣೆ ನೀಲವೇಣೆ ಚಟ ಎಂದು ಚಟಪಡಿಸಿ ಕೋಪನಲ್ಲದ ಎನ್ನ ಕೋಪಾಗ್ನಿಯ ತೊಳರಿಯಂ ಪ್ರಳಯಾಗ್ನಿಂದ ಚತ್ತಲೇ ವಿಮರ್ಶೆಗಳನ್ನು ತಂದಿರುವಂತೆ ಮಾಡುವಾಗ ನಿನ್ನ ಕೇಳಿದಾರನಲ್ಲೇ ನಿನ್ನ ತೊಂದು ಅಮ್ಮ ಸರಣಿ ಈ ದುರ್ಮಾರ್ಗ ಮುಂಡೆ ಗಂಡನು ಒಂದೇ ಅಂತ ಮುಂದೆ ಹಿಡಿದವನು ಹೌದಮ್ಮ ನನ್ನ ಕಷ್ಟವನ್ನು ದಾರಿಗೆ ಹೇಳಲಿ ಸಾರಥಿ ವಿಶಾಲಮತಿ ಅಲ್ಲಿ ಮಗಳಾಗ ಲಕ್ಷ್ಮವ್ರಿಗೆ ಹೇಳಿ ಕೇಳ್ತಾರ ಇವ ಬಿಡಿಸ್ತಾರ ಅವ್ರಿಗೆ ದೇವೇಂದ್ರನಾಥತೆ ವಯ್ಯಾರದ ಸುಗತೆ ನಿನ್ನ ಪರಾಕ್ರಮ ತೋರಲು ನಾನು ನಿನ್ನ ಯುದ್ಧಕ್ಕೆ ಕರೆದಿದ್ದೇನೆ ಎಲ್ಲ ನೀಚನೆ ಮದನಂ ಕೇಳಿಯಲ್ಲಿ ಮದಚಿದೆಯನಿಗೆ ಮುದ್ದಂ ನೀಡುವ ಎಂದು ಸದಮನ ಮನಸ್ಸಿನಿಂದ ನಿನ್ನ ಬಾ ಎಂದು ಚಂದದಿಂದ ಕರೆದರೆ ಬರುವುದಿಲ್ಲ ತೂ ನೀಚ ಎಂದು ಪ್ರಶ್ನೆ ಮುಂಡೆ ಎಲ್ಲ ಭ್ರಷ್ಟನೇ ಮಾತನಾಡದೆ ನಮ್ಮ ಪಟ್ಟಣಕ್ಕೆ ಹೊರಟು ನಾಡಿ ವಯ್ಯಾರೆ ನಾರಿ ವಯ್ಯಾರ ಎಂದರೆ ನಿನ್ನನ್ನು ಪರಿಹಾರ ಮಾಡುವೆನು ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ ಎಂದರೆ ಹೇಳಿದನು ಕೇಳು ಅದೇ ಚೆನ್ನಾಗಿ ಹೇಳು
ಮಕ್ಕಳೇ, ಈ ದುರ್ಮಾರ್ಗ ಮುಂಡೆಗಂಡನ ನೀತಿ ಮಾತುಗಳನ್ನು ಕೇಳದೆ ಹೋದನು. ಅಪ್ಪ ಸಾರಥಿ, ಇವನಿಗೆ ನೀನಾದರೂ ನೀತಿಯನ್ನು ಹೇಳಿ ನನ್ನ ಸೆರೆಯನ್ನು ಬಿಡಿಸಬಾರದೆ ಸಾರಥಿ. ತಿಳಿತೆ ನಾ ಹೇಳಿದ ರೀತಿ. ಒಂದೈದು ವಾರ ಆಂಜನೇಯ ನಡುತ್ತ ಎಲ್ಲ ಬಗೆಹರಿಸಬೇಕು. ಸಾರಥಿ ಕೇಳಿದೆಯಾ ಇವಳ ಗೋಳಾಟದ ರೀತಿ? ಹೇಳಪ್ಪ. ಬಹಳ ಇವಳ ಸೆರೆ ಬಿಡಿಸಲು ಶುಭ ಬರಬೇಕಂತ ಹೇಳಿ ಸಾರಥಿ. ಎಂದಕ್ಕೆ ನಮ್ಮ ವಂಶದ ರಾವಣನು ಬೇಡಿದ ಅಕ್ಷಣ ಸತಿಗಳನ್ನು ಕೊಟ್ಟ ಆ ಶಂಕರನು ಇವಳ ಗೋಳಾಟವನ್ನು ಕೇಳಿ ಬಂದ ಸೆರೆ ಬಿಡಿಸುವಂತೆ ಬರ ಯಾರಾಯಿ ಪುರಲೋಚನೆ. ತನ್ನ ಹೆಂಡತಿಯನ್ನು ಕಾಯ್ದುಕೊಳ್ಳಲಾರದೆ ಆ ಕುಳ್ಳ ಶಂಕರ ನಿನ್ನ ಗೋಳಾಟವನ್ನು ಕೇಳುವ ನಿನ್ನಲ್ಲೇ ನಿನ್ನನ್ನು ನಾನು ಬಿಡುವುದಿಲ್ಲ. ಬಿಡುವುದಿಲ್ಲ. ನಿಮ್ಮ ಅಪ್ಪನ ಮನೆಯ ಎಲ್ಲಿರುವರು? ಈಗಲೇ ಹೇಳ್ತಿದ್ದಾರೆ. ಇದರಂತೆ ಹಾರಾಡಿದವರು ಬಹಳ ಮಂದಿ ಮಣ್ಣಾಗಿ ಹೋಗಿರುವರು. ಮಣ್ಣಾದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ನೀನು ಎಲ್ಲದಂತ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಹೇಳಿದರು, ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಬಣ್ಣ ಮುಂದೆ ಎಲ್ಲ ಮುಂದೆ ಗಂಡನೆ, ಬಣ್ಣ ಮುಂದೆ ಎಲ್ಲ ದುರ್ಮಾರ್ಗನೆ, ಬಣ್ಣ ಮುಂದೆ ಸುಂದರ, ಎಲ್ಲ ನೀಚನೆ, ನೀಚ, ಎಲ್ಲ ಕುಲಭ್ರಷ್ಟನೆ. ದುರ್ಮಾರ್ಗ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ನಿನಗೆ ಎಷ್ಟು ಹೇಳಿದರೂ ಕರುಣೆ ಬಾರದೆ ಹೋಯಿತೆ. ಹೌದಲೇ ಸುಂದರ. ಎಲ್ಲೋ ಪಾಪಿಸ್ತಾರೆ. ಪಾಪಿಸ್ತಾರ. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಮುಂದಕ್ಕೆ ತೆರಳು. ಕೋಡಿ ಇಲ್ಲಿಂದ ನಡಿ. ಹಾರೇನಾಚೆ ಸತಿಯಲಂಪರರ ಪಾಲಿಗೆ ಬಿಟ್ಟು ತಲೆ ತಗ್ಗಿಸಿಕೊಂಡು ಓಡುವುದು ನಿನ್ನ ಗಂಡ ಅಂತ ಗಂಡು ಬರಿಯೇನಲ್ಲ. ಪಂಕಜಾಕ್ಷ ನಮ್ ದುಷ್ಟನೆಂದು ಇಷ್ಟ ಬಂದಂತೆ ಬಗಳಿದರೆ ನನ್ನ ಮುಷ್ಟಿಯಿಂದ ಗುದ್ದಿದರೆ ರಕ್ತ ಕಾಣಿಸುವುದೇ ಬಣ್ಣ ಮುಂದೆ. ನನ್ನನ್ನು ಗೋಳಾಡಿಸಿದೆಯಲ್ಲ. ಹೌದಲೇ ಸುಂದರ, ನೀನು ಏನು ಶಾಪ ಕೊಟ್ಟರೆ ನನಗೆ ಕಟ್ಟುವುದಿಲ್ಲೇ ಬಂದ ಮುಂದೆ. ಹೌದು ಸುಂದರ, ಕೊಟ್ಟ ಮೇಲೆ ನೀನು ಉಳಿಯುವುದಿಲ್ಲ. ಅದು ಎಂದಿಗೂ ಆಗುವುದಿಲ್ಲವೇ ಸುಂದರ. ಶಾಪ ಕೊಡುವೆನ ನಿನ್ನಗೆ
ನಿನ್ನ ಹೆಂಡತಿ ಕೊಳಗೊಳಗಿನ ತಾಳಿಗೆ ತಟ್ಟನೆ ಹೊರಗೆ ತಣ್ಣೀರಕ್ಕೆ ಬೀಳಲಿ. ಇಂದ್ರನ ಸತಿಯಾದ ಬುದ್ಧಿ ಸುಳ್ಳಲೆ ಏನೋ ಬುದ್ಧಿಶೀಲನಾದ ದಡ್ಡ ಗಂಡಸೆ. ಹಿಂದಕ್ಕೆ ನಮ್ಮ ವಂಶದ ಬಲವಂತರನ್ನೆಲ್ಲ ಕುತಂತ್ರದಿಂದ ಕೊಂಡರಲ್ಲ ಅವರೆಲ್ಲ ಬಲವಂತರ ಅರ್ಥ ಕಡೆ ನೀ ಅನ್ನ ದರ್ಭಾನ ಮಾತ್ರಕ್ಕೆ ಹರಿಯರ ವಿಜತಾದಿಗಳು ಕೂತಲಂ ಬಿಟ್ಟು ರಸತಲಂ ಸೇರುವರ ಇಂಥ ಪಾಟು ಪರಾಕ್ರಮ ಹಡೆಗಡಿಗೆ ನಿನಗೆ ಕೇಳಿ ಬರುವುದೆಂದು ನುಡಿದರೆ ನಾ ಬಿಡುವನೆ ನೋಡ ಬಿಟ್ಟು ಬಂದರೆ ಎಲ್ಲೆಲ್ಲ ಬರಲಿ ಅಂತ ತಿಳಿಸಿದರೆ ದೇವರ್ಷಿಗಳಾದ ನಾರದರೆ ಐಶ್ವರ್ಯ ಮತ್ತು ಬೇಡಪ್ಪ ದೇವೇಂದ್ರನೇ. ಅಹೋ ನಾರದರೆ, ಅಹೋ ದೇವೇಂದ್ರ, ಎಲ್ಲ ಕಡೆಗೂ ಅಪಜಯ ಪಡೆದು ಎಲ್ಲ ಸೌಭಾಗ್ಯಗಳನ್ನು ಕಳೆದುಕೊಂಡು ನನಗೆ ನಿಲ್ಲಿ ವಿಜಯ ಸ್ವಾಮಿ. ಆ ತಾರಕಸುರನ ಹಾವಳಿ ಹೆಚ್ಚಾಯಿತು. ಬ್ರಹ್ಮಲೋಕಕ್ಕೆ ಹೋಗಿ ನಿಮ್ಮ ತಂದೆ ಬಳಿ ವಿಚಾರಿಸಲಾಗಿ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಅದರಿಂದ ನಮ್ಮ ತಾತನ ಬಳಿ ಹೊಂಟಿದ್ದೇನೆಯ ಬ್ರಹ್ಮಪುತ್ರ ಸುಶಿತ್ರ. ಶಿವ ಶಿವ, ದೇವತೆಗಳೊಡನೆಗೆ ಇಂಥ ಕಷ್ಟ ಬರಬಾರದಾಗಿತ್ತು. ಅಹೋ ದೇವೇಂದ್ರ, ನಿನ್ನ ಚತುರಂಗ ಬಲ, ನಿನ್ನ ವಜ್ರಾಯುಧ ಇವೆಲ್ಲವೂ ತಾರಕನ ಮುಂದೆ ಕೆಲಸಕ್ಕೆ ಬಾರದಂತಾದರೆ ಅಯ್ಯೋ ಪಾಪ ಪಾಪ. ಅಹೋ ನಾರಾಯಣ, ಸತ್ತ ಹವ, ಅಹೋ ನಾರಾಯಣ, ಅಹೋ ದೇವೇಂದ್ರ, ಸತ್ತ ಹವನ್ನು ಮತ್ತೆ ಕೋಲಿನಿಂದ ಹೊಡೆಯುವರು ಎತ್ತಕ್ಕೆ. ನನ್ನ ಭುಜ ಬಲ ಸೈನ್ಯ ಬಲ ಅವನ ಎದುರಲ್ಲಿ ವ್ಯರ್ಥ ಆದವು. ಇದಕ್ಕೇನಾದರೂ ಉಪಾಯವನ್ನು ಇದ್ದರೆ ತಿಳಿಸಬೇಕು ನೀವೇನಾರಾದರೆ. ಅಪ್ಪ ಸತಿಪತಿ, ಅಹೋ ನಾರಾಯಣ, ಚೆನ್ನಾಗಿ ಎನ್ನ ಮಾತು ಕೇಳಿ. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ. ಮೋಸ ಮಾಡಿದ ಆ ತಾರಕನನ್ನು ಕೊಲ್ಲುವುದಕ್ಕೆ ಉಪಾಯವನ್ನು ನಾನು ಹೇಳಿಕೊಡುವೆ. ಆದರೆ ನಾನು ಹೇಳಿದೆನೆಂದು ಮತ್ತೊಬ್ಬರ ಮುಂದೆ ಹೇಳುವುದಲ್ಲ ಎಂದು ಪ್ರಮಾಣ ಮಾಡಿದರೆ ತಪ್ಪದೆ ಉಪಾಯ ನಮ್ಗೆ ಹೇಳುತ್ತೇನೆ. ಇಂದ್ರ ಗುಣಚಂದ್ರ, ಅಹೋ ಬ್ರಹ್ಮಾಂಡನ, ಅಹೋ ದೇವೇಂದ್ರ, ನಿಮ್ಮ ಆಜ್ಞೆ ಮೀರಿ ಮತ್ತೊಬ್ಬರ ಮುಂದೆ ಹೇಳುವುದಿಲ್ಲ. ಹರ ಗುರುಗಳ ಸಾಕ್ಷಿ ಪ್ರಮಾಣ ಮಾಡುತ್ತೇನೆ. ನಾನೇ ಆಪತ್ತಿನಿಂದ ಪಾರಾದರೆ ಸಾಕು. ಅದರ ರಹಸ್ಯ ಮತ್ತೊಬ್ಬರ ಮುಂದೆ ಹೇಳುವುದಿಲ್ಲ. ಅಹೋ ಇಂದ್ರ, ಅಹೋ ಸ್ವಾಮಿ, ಆ ತಾರಕ ಸೂರನನ್ನು ಸಂಹರಿಸಬೇಕಾದರೆ ಮಹೇಶ್ವರನ ಹೊರ ತೆದಕ್ಕಿನಿಂದ ಆರಂಭಕದ ಕುಮಾರನೇ ಹುಟ್ಟಬೇಕೇ ಹೊರತು ಮತ್ತೊಬ್ಬರಿಂದ ಸಾಧ್ಯವಿಲ್ಲ. ಈಗ ಆ ಶಂಕರನ ತಪಸ್ಸಿನಲ್ಲಿರುವನು ಕಂಡಿಯ ಇಂದ್ರ ಗುಣಚಂದ್ರ. ಹೇಮಂತರಾಜ, ಹೇಮಂತರಾಜ ಬರಬೇಕು. ಅಹೋ ಸ್ವಾಮಿ ನಾರದರೆ, ಅಹೋ ದೇವೇಂದ್ರ, ಉಪಾಯವನ್ನು ಹೇಳುತ್ತೇನೆ ಎಂದು ನನ್ನನ್ನು ಪ್ರಯಾಸ ಮಾಡುತ್ತಿರಲ್ಲ. ನನ್ನ ಭುಜ ಬಲ ಸೈನ್ಯ ಬಲ ಅವನ ಎದುರಲ್ಲಿ ವ್ಯಕ್ತಾದವು. ಇದಕ್ಕೇನಾದರೂ ಉಪಾಯವನ್ನು ಇದ್ದರೆ ನೀವೇ ತಿಳಿಸಬೇಕು ನಾರದರೆ. ಅಯ್ಯೋ ಸುರಪತಿ, ನೀನು ಇಷ್ಟು ದಡ್ಡನಾಗಿರುವುದೆಂದರೆ ತಾರಕನು ನಿನ್ನ ಪದವಿ ಭ್ರಷ್ಟನನ್ನಾಗಿ ಮಾಡಿದ್ದಾನೆ. ಹಾಗೆ ಯಾಹತ್ಯಾಗ ಮಾಡಿದ ದಾಕ್ಷಾಯಿ ನೀವು ಈಗ ಹೇಮಂತರಾಜನ ಹೆಂಡತಿಯರ ಮೇನಕೆಯ ಗರ್ಭದವಳು ತಾಳು ಮಾಡಿದವಳು. ನಾನು ಅಲ್ಲಿಗೆ ಹೋಗಿ ಗೌರಿ ದೇವಿಯನ್ನು ಕಂಡು ತಪಸ್ಸಿಗೆ ಕುಳಿತಿದ್ದ ಸಾಮಾನ್ಯನಿಗೆ ಕಳಿಸುವಂತೆ ಏರ್ಪಾಡು ಮಾಡಿ ಬರುತ್ತೇನೆ. ನಂತರ ನಾವೆಲ್ಲ ಕುಳಿತು ಕೃಷ್ಣನನ್ನು ಧ್ಯಾನಿಸೋಣ. ಆಗ ಸನ್ಮುಖರು ಹುಟ್ಟಿ ತಾರಕ ಸೂರನನ್ನು ಕೊಂದರೆ ಸರ್ವ ದೇವತೆಗಳಿಗೂ ನಿನಗೂ ಜಗತ್ತಿಗೂ ಸಂತೋಷವಾಗುತ್ತದೆ ಕಂಡಿಯ ಇಂದ್ರ ಗುಣಚಂದ್ರ. ಹೇಮಂತರಾಜ, ಹಾಗೆ ಹಾಗಲಿ ಸ್ವಾಮಿ, ತಾವು ಹೇಮಂತರಾಜನ ಹತ್ರ ಹೋಗಿ ಬನ್ನಿ. ನಾನು ಸರ್ವ ದೇವತೆಗಳಲ್ಲಿ ನಿಮಗಾಗಿ ಕಾದಿರುತ್ತೇನೆ.
ಪಾರ್ವತಿ ಬರಬೇಕು, ಪಾರ್ವತಿ